ಪ್ರತಿಯೊಬ್ಬ ರೈತ ಬಾಂಧವರಿಗೂ ಹಾಗೂ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಹೆಸರುಕಾಳು ದಿನೇ ದಿನೇ ಏರಿಕೆಯಾಗ್ತಾ ಇದ್ದು, ಯಾವ ಜಿಲ್ಲೆಗಳಲ್ಲಿ ಎಷ್ಟಾಗಿದೆ ಮತ್ತು ಏನು ರೇಟ್ ಹೆಚ್ಚಾಗಿದೆ ಕಡಿಮೆಯಾಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ದಿನಾಂಕ 24/8/2026 ವೀಕ್ಷಕರೇ, ಗದಗ್ನಲ್ಲಿ 14,057 ಚೀಲ ಅವಕ ಆಗಿದ್ದು, ಅಲ್ಲಿ 1100 ಲೋವೆಸ್ಟ್ ಆಗಿದೆ, ಅಂದರೆ ಡ್ಯಾಮೇಜ್ ಮಾಲ್ ಹೆಸರು. ಇನ್ನು ಹೊಸ ಹೆಸರು ರೇಟ್ 10,206 ರೂಪಾಯಿ ಆಗಿದೆ ವೀಕ್ಷಕರೇ. ಇನ್ನು ಮೀಡಿಯಂ ಹೆಸರು ವೀಕ್ಷಕರೇ, ಬಾಗಲಕೋಟೆಯಲ್ಲಿ ಕೂಡ 4,187 ಚೀಲ ಅವಕ ಆಗಿದ್ದು 2,300 ಡ್ಯಾಮೇಜ್ ಮಾಲ್ ರೇಟ್ ಆಗ್ತಾಯಿದೆ. ಇನ್ನು ಹೈಯೆಸ್ಟ್ ರೇಟ್ 10,060 ಆಗಿದೆ. ಇನ್ನು ಮೀಡಿಯಂ ಹೆಸರು 8,997 ಆಗ್ತಾಯಿದೆ. ಇನ್ನು ವೀಕ್ಷಕರೇ, ಬೀದರ್ನಲ್ಲಿ ಕೂಡ 1,911 ಚೀಲ ಬಂದಿದ್ದು 10,386 ಹೈಯೆಸ್ಟ್ ಆಗಿದೆ. 8,222 ಮೀಡಿಯಂ ಆಗ್ತಾಯಿದೆ ವೀಕ್ಷಕರೇ. ಗದಗ್ನಲ್ಲಿಗಿಂತ ಇಲ್ಲಿ ರೇಟ್ ಹೆಚ್ಚಾಗಿದೆ. ಇನ್ನು ವೀಕ್ಷಕರೇ, ಮಂಡರ್ಗಿಯಲ್ಲಿ ಕೇವಲ 3 ಚೀಲ ಬಂದಿದ್ದು 8,801 ಹೈಯೆಸ್ಟ್ ಆಗಿದೆ. ಯಲಬುರ್ಗದಲ್ಲಿ ಕೂಡ 813 ಚೀಲ ಬಂದಿದ್ದು 9,010 ಹೈಯೆಸ್ಟ್ ಆಗ್ತಾಯಿದೆ ವೀಕ್ಷಕರೇ. ರಾಯಚೂರಿನಲ್ಲಿ ಕೇವಲ 10 ಚೀಲ ಬಂದಿದ್ದು, ಇಲ್ಲಿ ಹೊಸ ಹೆಸರು ಇನ್ನೂ ಅವಕ ಆಗ್ತಾಯಿಲ್ಲ, 6,339 ಹೈಯೆಸ್ಟ್ ಆಗಿದೆ ವೀಕ್ಷಕರೇ. ಇನ್ನು ಲಕ್ಷ್ಮೇಶ್ವರದಲ್ಲಿ ಕೂಡ 2,629 ಚೀಲ ಅವಕ ಆಗ್ತಾಯಿದ್ದು 9,299 ಹೈಯೆಸ್ಟ್ ಆಗಿದೆ. 7,325 ಮೀಡಿಯಂ ರೇಟ್ ಆಗ್ತಾಯಿದೆ ವೀಕ್ಷಕರೇ. ಗದಗ್ ಮತ್ತು ಬೀದರ್ನಲ್ಲಿ ರೇಟ್ ಜಾಸ್ತಿ ಇದೆ. ಇನ್ನು ಬೀದರ್ನಲ್ಲಿ ಗದಗ್ಗಿಂತ ಜಾಸ್ತಿ ರೇಟ್ ಆಗಿದೆ ನಿನ್ನೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ಗದಗ್ನಲ್ಲಿ ಉದ್ದು ಕೂಡ ಬರ್ತಾಯಿದೆ, ಹೊಸ ಉದ್ದು ವೀಕ್ಷಕರೇ. 114 ಉದ್ದಿನ ಚೀಲ ಬಂದಿದ್ದು 8,256 ಹೈಯೆಸ್ಟ್ ಆಗಿದೆ. 8,012 ಮೀಡಿಯಂ ಉದ್ದಿನ ರೇಟ್ ಆಗಿದೆ ವೀಕ್ಷಕರೇ. ಪ್ರತಿದಿನ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳ ನಿಖರ ಮಾಹಿತಿಯನ್ನು ಪಡೆಯಲು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು, ನಮಸ್ಕಾರ.